ಅವರು ತುಂಬಾ ಸರಳರಿದ್ದಾರೆ, ಬೇಸ್ ವ್ಯಾಲ್ಯೂ ಇದೆ, ಚರಿತ್ರೆ ಇದೆ, ಎಲ್ಲಾ ಜನಾಂಗವನ್ನ ಪ್ರೀತಿಸುವಂತ ಹೃದಯ ಇದೆ. ಸಾಹುಕಾರಿಕೆ ಜೊತೆಗೆ ಹೃದಯ ಶ್ರೀಮಂತಿಗೆ ಬಹಳ ಮುಖ್ಯ. ಅದೆಲ್ಲದೂ ಕೂಡ ಬಂದಿರತಕ್ಕಂಥ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರೋದು ದೊಡ್ಡ ಒಂದು ನಮಗೆ ಶಕ್ತಿ ಅಂತಂದೇಳಿ ನಾನು ಭಾವಿಸ್ತಾ ಇದ್ದೀನಿ. ಅಹಿಂದ ವರ್ಗಗಳ ಒಂದು ಕಣ್ಣಾಗಿರುವ ಅವರು ಇವತ್ತು ಮುಂದೆ ಈ ಸಮುದಾಯಗಳನ್ನ ಜಾಗೃತಿಗೊಳಿಸಿದ್ದಾರೆ. ಇನ್ನೂ ಗಟ್ಟಿಯಾಗಿ ಜನಾಂಗಕ್ಕೆ ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಶಕ್ತಿಗಳನ್ನು ನೀಡೋದ್ರ ಮೂಲಕ ಇವ್ರನ್ನ ರಾಷ್ಟ್ರದ ಒಂದು ಅಭಿವೃದ್ಧಿಯ ಮುಖ್ಯವಾಹಿನಿಗೆ ಬರಲಿಕ್ಕೆ ಅವರು ಶ್ರಮಿಸ್ತಾ ಇದ್ದಾರೆ. ಮುಂದೆ ಇನ್ನೂ ಹೆಚ್ಚು ಶ್ರಮಿಸಬೇಕು ಅಂತ ಒಂದು ದೊಡ್ಡ ಅವಕಾಶ, ಈ ನಾಡಿನ ದೊರೆಯಾಗುವಂಥ ಒಂದು ಅವಕಾಶ ಅವರಿಗೆ ಲಭಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾಗಿ ಹಾರೈಸ್ತೀನಿ. ನಾನು ಒಬ್ಬನೇ ಅಲ್ಲ, ನಾಡಿನಾದ್ಯಂತ ಎಲ್ಲಿ ಹೋದ್ರೂ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅವರು ಅಂತಂದೇಳಿ ಇವತ್ತು ಜೈಕಾರವನ್ನು ಆಗ್ತಾ ಇದ್ದಾರೆ. ಅವತ್ತು ಇದೇ ಜಾರಕಿಹೊಳಿ ಅವರು ಎಲ್ಲ ಕಡೆ ಕರ್ಕೊಂಡು ಮುಂದಿನ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯನವರು ಅಂತಂದೇಳಿ ಸಂಘಟಿಸಿ ಅವ್ರಿಗೆ ಜೈಕಾರ ಹಾಕಿಸ್ತಾ ಇದ್ವಿ. ಇವತ್ತು ಅದೇ ಸಿದ್ದರಾಮಯ್ಯನವರು ಮುಂದಿನ ದಿನಗಳಲ್ಲಿ ಅವರ ಅವಧಿ ಪೂರ್ಣ ಆಗಲಿ, ನಾವು ಮಧ್ಯದಲ್ಲೇ ಆಗಬೇಕು ಅನ್ನೋದಲ್ಲ, ಅವರ ನಂತರ ಇವರನ್ನ ಫೋಕಸ್ ಮಾಡಬೇಕು ಅನ್ನೋದು ನಮ್ಮ ಆಶಯ. ಅದನ್ನು ನಾನು ಅವರು ಹೇಳಿದ್ದೀನಿ, ಈಗಲೂ ಕೂಡ ಹೇಳ್ತಾ ಇದ್ದೇನೆ. ಅದನ್ನು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಈಗ ಮೊನ್ನೆ ಕೇಳಿದೆ, ಮೊನ್ನೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಈ ಮೀಸಲಾತಿ ಪ್ರಮಾಣದ ನಿಗದಿಯನ್ನು ಮಾಡಿರೋದು ಯಾವಾಗಂದ್ರೆ ಬ್ರಿಟಿಷ್ನ ಕಾಲದ್ದು, ಅಲ್ಲಿಂದ ಇಲ್ಲಿವರೆಗೆ ಆಗಿಲ್ಲ. ಇದು ಎಲ್ಲ ಅಂಕಿ ಅಂಶಗಳನ್ನು ತೆಗೆದುಕೊಂಡು ರೀಆರ್ಗನೈಸ್ ಆಗಬೇಕು ಅಂತ ಹೇಳಿ ಅವ್ರು ಇದನ್ನು ಮಾಡಿದ್ದಾರೆ. ಇದನ್ನು ಹೆಚ್ಚಿಸಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನಮ್ಮ ಜಾರಕಿಹೊಳಿ ಅವರು ಮುಖ್ಯಮಂತ್ರಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಿಂದ ಎಲ್ಲ ಸಮುದಾಯಗಳಿಗೂ ಕೂಡ ಅವಕಾಶ ವಂಚಿತ ಸಮುದಾಯಗಳಿಗೆ ಸಿಗಬೇಕಾದಂಥ ಮೀಸಲಾತಿ ದೊರೆಯುತ್ತೆ. ಸ್ವಲ್ಪ ಕಾಯಿರಿ, ನಮಗೆಲ್ಲ ಆಶೀರ್ವಾದ ಮಾಡಿದೆ ಅಂತಂದೇಳಿ ನಿಮಗೆ ನಮಸ್ಕರಿಸಿ ಪರಮ ಪೂಜ್ಯ